ಸರಿ ಸರ್. ಇದು ಬಂದ್ಬಿಟ್ಟು ನಮ್ಮ ಬಿಲ್ಡಿಂಗ್ಗೆ, ನಾನೇ ಓನರು ಈ ಬಿಲ್ಡಿಂಗ್ಗೆ. ಬನಶಂಕರಿ 6 ಸ್ಟೇಜು 10th ಬ್ಲಾಕಲ್ಲಿ ಬರುತ್ತೆ. 4 ಫ್ಲೋರು, ಟೋಟಲು 4 ಫ್ಲೋರ್ ಬರುತ್ತೆ. ಪಾರ್ಕಿಂಗಲ್ಲಿ ಕೆಳಗಡೆ ಪಾರ್ಕಿಂಗು ಪ್ಲಸ್ ಹಾಲು, ಅಡುಗೆ ಮನೆ, ಬಚ್ಚಲು ಮನೆ ಮಾಡಿದ್ದೀವಿ. ಪ್ಲಸ್ ಮೇಲ್ಗಡೆ ಮನೆಗೆ ಡೂಪ್ಲೆಕ್ಸ್ ಹೌಸ್ಗೆ ಕೆಳಗಡೆನೇ ಗ್ಯಾಸ್ ಸಿಲಿಂಡ್ರು, ಇದು UPS ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿದ್ದೀವಿ. ಮೇಲ್ಗಡೆ ಡೂಪ್ಲೆಕ್ಸ್ ಹೌಸಲ್ಲಾದರೆ 3 ಬೆಡ್ರೂಮ್ ಡೂಪ್ಲೆಕ್ಸ್ ಹೌಸ್ ಬರುತ್ತೆ. ಮೇಲ್ಗಡೆ ಔಟ್ಸೈಡು ನಾವು ಹಂಚು ಹಾಕಿಲ್ಲ, ಇದು ಹಾಕಿಲ್ಲ, ಬರೀ ಫುಲ್ಲು ಹಾಲ್ ಥರ ಮಾಡಿದ್ದೀವಿ. ನೀವು ಬೇಕಾದರೆ ರೂಮು ಬೇಕಾದ್ರೆ ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಅದು ನೋಡಿದ್ರೆ ಉಯ್ಯಾಲೆಗೆ ಎಲ್ಲದಕ್ಕೂ ಇದು ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನಾನು ಕಾಸ್ಟ್ ಆಫ್ ಅಂತ ಹೇಳಿದ್ರೆ 30 ಲಕ್ಷ ಹೇಳ್ತಾಯಿದ್ದೀವಿ. ಸೈಟು ಫುಲ್ ಕನ್ಸ್ಟ್ರಕ್ಷನ್ ಎಲ್ಲ ಸೇರಿ ಇದು ಮಾಡ್ತಾಯಿದ್ದೀವಿ. ಎನಿ ಟೈಮ್ ಏನಂದರೆ ನಮ್ಮದು ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಬಾತ್ರೂಮ್ಗೆಲ್ಲ ಜಾಗ್ವಾರು ಬೇಸಿಕ್ ಮಾಡಲ್ ಬರುತ್ತೆ. ಅದೊಂದು ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಯಾಕಂದರೆ ಅದು ಏನಕ್ಕೆ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಬರೋರೆಲ್ಲ ಸುಮ್ಮನೆ ಗಲೀಜು ಮಾಡ್ತಾರೆ ಅಂತ ಅದು ಹಾಕಿಲ್ಲ, ಫಿಟ್ ಮಾಡಿಲ್ಲ. ಯಾರು ಬಂತಾರೆ ಅವ್ರನ್ನೇ ಬೇಕಾದ್ರೆ ಅಂಗಡಿ ಕರ್ಕೊಂಡೋಗಿ ಅವ್ರ ಚಾಯ್ಸ್ ಆಗಿ ಬಿಡ್ತೀವಿ. ಅದಕ್ಕೋಸ್ಕರ ಅದು ಮಾತ್ರ ಪೆಂಡಿಂಗ್ ಇದೆ. ಮಿಕ್ಕಿದ್ದು ಆಲ್ ವರ್ಕ್ಸ್ ಎಲ್ಲ ಇದೆ. ಪೇಂಟಿಂಗು 1 ಕೋಟಿ ಬ್ಯಾಲೆನ್ಸ್ ಇದೆ. ಡಿಸ್ಟ್ರಿಬ್ಯೂಟರ್ನಲ್ಲಿ ಇರುತ್ತೆ ಫೋನ್ ನಂಬರು. ನೀವು ಬೇಕಂದವ್ರು ಬೇಕಾದ್ರೆ ಕಾಲ್ ಮಾಡಿ ಇದು ಮಾಡ್ಬೋದು ಸರ್. 1 ಕೋಟಿ 30 ಲಕ್ಷ ಹೇಳ್ತಾ ಇದ್ದೀವಿ ರೇಟು. ಅದ್ರ ಮೇಲೆ ಲೈಟ್ ನೆಗೆಸ್ಟೇಬಲ್ ಇರುತ್ತೆ. ನೀವು ವರ್ಕ್ಮೆನ್ಶಿಪ್ ನೋಡಿ ಅದ್ರ ಮೇಲೆ ಡಿವೈಡ್ ಮಾಡೋಣ ಸರ್. ಹಲೋ, ನಮಸ್ಕಾರ ಸರ್. ಅದೇ ಇದು ನಮ್ಮದೇ ಬಿಲ್ಡಿಂಗ್, ಇದು ನಮ್ಮದೇ, ನಾವೇ ಓನರು ಈ ಬಿಲ್ಡಿಂಗ್ಗೆ. ಬನಶಂಕರಿ 6 ಸ್ಟೇಜು 10th ಬ್ಲಾಕಲ್ಲಿ ಬರುತ್ತೆ. ಸೈಟ್ ನಂಬರು 414, ಸೈಟ್ ನಂಬರ್ 414 ಬರುತ್ತೆ. ಇದೆ ಮೇನ್ ಗೇಟು. ಪೇಂಟಿಂಗ್ ಎಲ್ಲ ನಡೆದಿದೆ. ಪೇಂಟಿಂಗ್ ಎಲ್ಲ ಸ್ವಲ್ಪ ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಇದು ಫುಲ್ಲು ಪಾರ್ಕಿಂಗು. ಇದು ಬೋರ್ವೆಲ್ ಬರುತ್ತೆ. ಇದು ಸಂಪ್ ಬರುತ್ತೆ. ಅದು ಸ್ಯಾನಿಟ್ರಿದು ಮೀಟ್ರ್ ಬೋರ್ಡು. ಇಲ್ಲಿ ಗ್ಯಾಸು ಇಲ್ಲೇ ಬರುತ್ತೆ, ಗ್ಯಾಸ್ ಸಿಲಿಂಡ್ರಿಗೆ ಇದಕ್ಕೆಲ್ಲ. ಹಂಗೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ದರೆ ಇಲ್ಲಿ ಮೇಲ್ಗಡೆ ಮನೆಗೆ UPS ಪಾಯಿಂಟ್ ಬರುತ್ತೆ. ಕೆಳಗಡೆ ನಾನು ಪಾರ್ಕಿಂಗ್ ಬಿಟ್ಟು ಒಂದು ಹಾಲು, ಕಿಚನು ಅಂಥರ ಮಾಡಿದ್ದೀನಿ. ಕೆಲವರು ಮಾಡಲ್ಲ, ನಾನು ಮಾಡಿದ್ದೀನಿ. ಕೆಳಗಡೆ ಹಾಲು, ಒಂದು ಕಿಚನು, ಒಂದು ಕೆಳಗಡೆನೇ ಬಾತ್ರೂಮ್ ಮಾಡಿದ್ದೀನಿ. ಇದೊಂದು ಬಾತ್ರೂಮು. ನಾನೇನೆಂದರೆ ಸೀಲಿಂಗ್ವರೆಗೂ ಬಾತ್ರೂಮಲ್ಲಿ ಟೈಲ್ಸ್ ಹಾಕಿದ್ದೀವಿ 2x4. ಅದು ನೋಡಿದ್ರೆ ಎಲ್ಲ ವೆನಿಯರ್ ಡೋರ್ಸು. ಕೆಳಗಡೆ ಬಂದ್ಬಿಟ್ಟು ವೆನಿಯರ್ ಡೋರ್ಸು ಎಲ್ಲ ಟೀಕುಡ್, ವಿಂಡೋ ಸಮೇತ ಎಲ್ಲ ಟೀಕುಡ್ ಹಾಕಿದ್ದೀವಿ. ಪಾಲಿಸ್ ಬರುತ್ತೆ. ವುಡ್ಡು ಅಷ್ಟೇ, ವಾಲ್ ರೂಫು ಅಷ್ಟೇ ಎಲ್ಲ ಇದು ಮಾಡಿದ್ದೀವಿ. ವಾಲ್ ರೂಫನು ಇದು. ಹಿಂದ್ಗಡೆ ಬ್ಯಾಕ್ ಸೈಡು 1.5 ಅಡಿ ಜಾಗ ಬಿಟ್ಟಿದ್ದೀನಿ ನಾನು. 1.5 ಅಡಿ ಜಾಗ ಇದೆ ಬ್ಯಾಕ್ ಸೈಡು. ಬಟ್ ಏನಂದರೆ ಈ ಬ್ಯಾಕ್ ಸೈಡ್, ನಮ್ಮ ಸೈಡ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು 30-40 ಬರುತ್ತೆ. ಅವ್ರೂ 2 ಫೀಟ್ ಬೀಳಲೇಬೇಕು. ಎಲಿವೇಷನ್ಗೋಸ್ಕರ, ಬೆಳಕಿಗೋಸ್ಕರ ಚೆನ್ನಾಗಿರುತ್ತೆ. ಇನ್ನು ಮುಗಿಸ್ಕೊಂಡು ಮೇಲೆ ಹೋಗೋಣ. ಬೇಗ SS ರೈಲಿಂಗ್ಸ್ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಮೆಟ್ಲಿಗೆ ಆ್ಯಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದೀವಿ. ಆ್ಯಂಟಿಸ್ಕಿಡ್ ಗ್ರಾನೈಟು. ಹಂಗೆ ಸ್ಟೆಪ್ ಲೈಟ್ಸ್ ಹಾಕಿದ್ದೀವಿ. ಹಿಂಗೆ ಹೋಗ್ತಾ ಇದ್ದರೆ ಸ್ಟೆಪ್ ಲೈಟ್ಸ್ ಬರುತ್ತೆ. 3 ಮೆಟ್ಲಿಗೆ ಒಂದೊಂದು ಲೈಟ್ ಬರುತ್ತೆ. ಇದು ಮೇನ್ ಡೋರ್ ಎಂಟ್ರೆನ್ಸು. ಮೇನ್ ಡೋರ್ ಎಂಟ್ರೆನ್ಸ್ ಅಂದರೆ ಈಸ್ಟ್ ಫೇಸಿಂಗ್ ನಾನು ಮೇನ್ ಡೋರ್ಗೆ ಇಟ್ಟಿದ್ದೀನಿ. ಈಶಾನ್ಯಕ್ಕೆ ಮೇನ್ ಡೋರು ಇದು ಮಾಡಿದ್ವಿ. ಇನ್ನು ವರ್ಕು ಪೇಂಟಿಂಗ್ ವರ್ಕ್ ಪೆಂಡಿಂಗ್ ಸ್ವಲ್ಪ ಇದೆ. ಇದು ಪೇಂಟಿಂಗ್ ಮೇನ್ ಡೋರು. 8ಕ್ಕೆ 4 ಇದು ಮೇನ್ ಡೋರ್ ಬರುತ್ತೆ. ಎಲ್ಲ ಐಟಮಿಂದ ಹಿಡಿದು ಇಂಚಸ್ಸಿಂದ ಹಿಡಿದು ಫುಲ್ಲು SS ಇದು ಮಾಡಿದ್ದೀವಿ. ಇದು ಅಷ್ಟೇ, ವಿಂಡೋ ಅಷ್ಟೇ ಬೇಸು ತುಂಬ ದೊಡ್ಡದಾಗಿಟ್ಟಿದ್ದೀವಿ ನಾವು. ವಿಂಡೋನು ಎಲಿವೇಷನ್ಗೋಸ್ಕರ ಫುಲ್ಲು ಗ್ರಾನೈಟು. ಲೈಟಿಂಗು ಅಷ್ಟೇ ಫುಲ್ಲು ಬ್ಯೂಟಿಫುಲ್ಲಾಗಿ ಎಲ್ಲ ಲೈಟಿಂಗ್ ವರ್ಕ್ ಎಲ್ಲ ಆಗಿದೆ. ಪೇಂಟಿಂಗ್ ಎಲ್ಲ 1 ಕೋಟ್ ಆಗಿದೆ. 1 ಕೋಟ್ ಯಾರು ತಗೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಇದು ಸ್ಟೋರೇಜ್ ಆಗಲಿ, ಮೆಟ್ಲು ಕೆಳಗಡೆ ಸ್ಟೋರೇಜು ಎಲ್ಲ, ಮೆಟ್ಲು ಕೆಳಗಡೆ ಸ್ಟೋರೇಜ್ ಎಲ್ಲ ಇದು ಮಾಡಿದ್ದೀವಿ.
ಇದು ದೇವ್ರ ಮನೆ ಬರುತ್ತೆ. ಇದು ದೇವ್ರ ಮನೆ ಬರುತ್ತೆ. ಫುಲ್ಲು ವುಡ್ಡಲ್ಲಿ ಮಾಡಿದ್ವಿ ನಾವು. ಫುಲ್ಲು ವುಡ್ ಫಿನಿಶ್ ಬರುತ್ತೆ. ಮೇಲೆ ಸೀಲಿಂಗ್ಗೆ ವಾಸ್ತು ಪ್ರಕಾರ ಮೇಲೆ ಸೀಲಿಂಗ್ ಟಚ್ ಆಗೋದಾಗಲಿ, ಈ ಕಡೆ ಕಿಚನ್ಗೆ ಟಚ್ ಆಗೋದಾಗಲಿ ಎಲ್ಲ ವಾಸ್ತುಗೆ ಪಕ್ಕಾ ವಾಸ್ತುಗೆ ಮಾಡಿದ್ದೀವಿ. ಇದು ಕಿಚನ್ ಬರುತ್ತೆ. ಎಲ್ಲ ಫುಲ್ಲು ವಾಲ್ಡ್ರೋಬ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಗ್ರಾನೈಟ್ ಆಗಲಿ, ಟೈಲ್ಸು ಎಲ್ಲ ಇದು ಮಾಡಿದ್ದೀವಿ. ಕಿಚನ್ನು ಇದು ಬಂದ್ಬಿಟ್ಟು ಕಿಚನಲ್ಲಿ ಕೈ ತೊಳೆಯೋಕ್ಕೆ ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಮಿರರ್ ಬರುತ್ತೆ. ಇಲ್ಲಿ ಗ್ಲಾಸ್ ಬೌಲ್ ಬರುತ್ತೆ, ಹ್ಯಾಂಡ್ ವಾಶು. ಊಟ ಆದಮೇಲೆ ಡೈನಿಂಗ್ ಟೇಬಲು. ದಿಸ್ ಇಸ್ ಡೈನಿಂಗ್ ಟೇಬಲ್ ಏರಿಯಾ. ಫುಲ್ ಹಾಲ್ ಇದಾಗಿರುತ್ತೆ. ಹಂಗೆ ಹೋಗ್ತಾ ಇದ್ದರೆ ಇದು ಬಂದ್ಬಿಟ್ಟು ಇದಕ್ಕೆ ವಾಲ್ಡ್ರೋಬ್ಸ್ ಐಟಮ್ ಅದು ಇದು ಮಾಡಿದ್ದೀವಿ. ಇದು ಒಂದು ಕೆಳಗಡೆಗೆ ಒಂದು ವಾಶ್ರೂಮ್ ಮಾಡಿದ್ದೀವಿ. ಇದೊಂದು ವಾಶ್ರೂಮು ವಾಲ್ ಮೌಂಟೆಡ್ ಇದು ಬರುತ್ತೆ. ಹಾಗೆ ಮೇಲಕ್ಕೆ ಹೋಗೋದಿದ್ದರೆ ಮೇಲಕ್ಕೆ ಸ್ಟೆಪ್ ಲೈಟ್ಸು, ಗ್ರಾನೈಟು ಎಲ್ಲ 40 mm ಥಿಕ್ನೆಸ್ಸು ಗ್ರಾನೈಟ್ ಮಾಡಿ ಮೆಟ್ಲು ಬರುತ್ತೆ. SS ರೈಲಿಂಗ್ಸು. ಹಂಗೆ ಮೆಟ್ಲಿಂದ ಮೇಲಕ್ಕೆ ಬರುತ್ತೆ. ಇದು ರೀಡಿಂಗ್ ಟೇಬಲು. ಬುಕ್ಸು ಅದು ಇದು ಇಟ್ಕೊಳಕ್ಕೆ ಎಲ್ಲ ಸ್ಲ್ಯಾಬ್ಸ್ ಮಾಡಿದ್ದೀವಿ. ಇದು ಬುಕ್ಸು, ಫೈಲ್ಸು ಅದು ಇದು ಇಟ್ಕೊಳಕ್ಕೆ ಎಲ್ಲ ಇದು ಮಾಡಿದ್ದೀವಿ, ಪ್ರಾವಿಷನ್ ಮಾಡಿದ್ದೀವಿ. ಹಂಗೆ ಹೋಗೋದಿದ್ರೆ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಲ್ಲ ಡೋರ್ಸು ಕೆಳಗಡೆ ಹೇಳ್ದಂಗೆ ವೆನಿಯರ್ ಡೋರ್ಸು, ಎರಡು ಕಡೆನೂ ವೆನಿಯರ್ ಬರುತ್ತೆ, ಪಾಲಿಸ್ ಬರುತ್ತೆ ಫುಲ್ಲು. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಹಂಗಿದ್ರೆ ಇದು ವಾಲ್ಡ್ರೂಫು ಅಷ್ಟೇ. ಸೀಲಿಂಗಲ್ಲಿ ಇದು ಸ್ಟೆಪ್ ಲೈಟ್ ಹಾಕಿದ್ದೀವಿ ಎಲ್ಲನೂ ವಾಲ್ಡ್ರೂಫ್ಸ್ಗೂ. ಫುಲ್ಲು ಇದು TV ಯೂನಿಟ್ ಬೆಡ್ರೂಮ್ಗೆ. ಸೀಲಿಂಗ್ ಲೈಟಿಂಗು ಫುಲ್ ಎಲ್ಲ ಫಿನಿಶ್ ಆಗಿದೆ. ಬಟ್ ಏನಂದರೆ ಇನ್ನೊಂದು ಕೋಟ್ ಪೇಂಟಿಂಗು ಬ್ಯಾಲೆನ್ಸ್ ವರ್ಕ್ ಇದೆ ಸ್ವಲ್ಪ. ಇದೊಂದು ಬಾತ್ರೂಮ್ ಬರುತ್ತೆ. ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಶವರ್ ಪಾಯಿಂಟು. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಬಟ್ ಏನಂದರೆ ಸೀಲಿಂಗ್ವರೆಗೂ ಇದಾಕಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು ಬೇಸಿಕ್ ಮಾಡಲ್ ಬರುತ್ತೆ. ಬೇಸಿಕ್ ಮಾಡಲ್ ಹಾಕ್ಕೊಡ್ತೀವಿ ನಾವು. ಇನ್ನೊಂದು ಬೆಡ್ರೂಮ್ಗೆ ಹೋಗೋಣ. ಹಂಗೆ ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಬೆಡ್ರೂಮು ಫುಲ್ಲು ವಾಲ್ಡ್ರೋಬ್ಸು. ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಬಾತ್ರೂಮ್ ಬರುತ್ತೆ. ಇದು ಸೇಮು ವಾಶ್ ಬೇಷನು, ಶವರು, ವಾಲ್ ಮೌಂಟೆಡು. ಹಂಗೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಬಾಲ್ಕನಿ ಬಿಟ್ಟಿದ್ದೀವಿ. ಇದು ಬಾಲ್ಕನಿ ಬರುತ್ತೆ. ಇದೇನೆಂದರೆ 3 feet ಗ್ಲಾಸ್ ಬರುತ್ತೆ. ಇಲ್ಲಿ 1 ಅಡಿ, ಅದರ ಮೇಲೆ 3 feet ಗ್ಲಾಸ್ ಬರುತ್ತೆ. 4 feet ಎಲ್ಲ ಇಲ್ಲಿ ಗ್ಲಾಸ್ ಬರುತ್ತೆ. ಇದು ಅಷ್ಟೇ. ವಿಂಡೋಸ್ ಎಲ್ಲ ಫ್ರಂಟಿಗೆ ದೊಡ್ಡದಾಗಿ ಇಟ್ಟಿದ್ದೀವಿ ನಾವು. ನಮ್ಮ ಅದೃಷ್ಟ ಏನಂದರೆ 2 ಗಿನಿಗಳು ಬಂದಿದೆ. 2 ಗಿನಿ ಬಂದಿದೆ. ಅದು ನಮ್ಮ ಅದೃಷ್ಟ. ಹಂಗೆ ಮೇಲಕ್ಕೆ ಹೋಗೋಣ. ಹಂಗೆ ಸ್ಟೆಪ್ ಲೈಟ್ಸು ಎಲ್ಲ ಹಂಗೆ ಕಂಟಿನ್ಯೂ ಆಗುತ್ತೆ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನಿದೆಯೋ ಅದೇ ಥರ ಸೇಮ್ ಮೇಲ್ಗಡೆ ಬೆಡ್ರೂಮ್ ಬರುತ್ತೆ. ಇದು 3ನೇ ಬೆಡ್ರೂಮು ಡೂಪ್ಲೆಕ್ಸ್ ಹೌಸ್ಗೆ. ಸೇಮ್ ಎಲ್ಲ ಸಿಸ್ಟಮು, ಎಲ್ಲ ವಾಲ್ಡ್ರೂಫ್ಸು ಎಲ್ಲ ಸೇಮ್ ಥರ ಬರುತ್ತೆ. ಇದೊಂದು TV ಯೂನಿಟ್ ಚೇಂಜಸ್ ಆಗುತ್ತೆ. ಇದೊಂದು TV ಯೂನಿಟು
ಸೇಮ್ ಅದೇ ಥರ ಇದೊಂದು ಬಾತ್ರೂಮ್ ಬರುತ್ತೆ. ಇದೊಂದು ಬಾತ್ರೂಮು. ಬಟ್ ನೀವು ನೋಡಿ ಸೀಲಿಂಗ್ವರೆಗೂ ಯಾರು ಹಾಕೋದಿಲ್ಲ. ನಾವು ಸೀಲಿಂಗ್ವರೆಗೂ ಇದು ಟೈಲ್ಸು 2x4 ಟೈಲ್ಸ್ ಹಾಕಿದ್ದೀವಿ. ಇಲ್ಲಿ ಶವರು, ಇಲ್ಲಿ ವಾಲ್ ಮೌಂಟೆಡು ಎಲ್ಲ ಪಕ್ಕ ವಾಸ್ತುಗೆ ಮಾಡಿದ್ದೀವಿ. ವಾಸ್ತವ್ರನ್ನ ಬೇಕಾದ್ರೆ ಕರ್ಕೊಂಬಂದು ತೋರಿಸ್ಕೋಬೋದು. ಹಂಗೆ ಅಲ್ಲೇ ಸ್ಟೇರ್ ಕೇಸ್ಗೆ ಸ್ಕೈಲೈಟ್ ಬರುತ್ತೆ. ಅಲ್ಲಿ ಸ್ಕೈಲೈಟು ಸ್ಯಾಂಡ್ಲಿಯರ್ ಬರುತ್ತೆ. ಎಲ್ಲ ಇದಾಗುತ್ತೆ. ಹಂಗೆ ಔಟ್ಸೈಡ್ ಹೋದರೆ ದೊಡ್ಡದಾಗಿ ಪ್ಯಾಸೇಜ್ ಮಾಡಿದ್ದೀನಿ. ಯೋಗ ಮಾಡ್ಕೋಬೋದು. ಉಯ್ಯಾಲ ರಿಂಗ್ಸ್ ಹಾಕಿದ್ದೀವಿ. ಇಲ್ಲಿ ನಿಮಗೆ ಜಿಮ್ ಮಿಷನ್ಗೆ, ಯೋಗಾಗೆ ಎಲ್ಲದಕ್ಕೂ ಒಂದು ಪಾಯಿಂಟ್ಸ್ ಮಾಡಿದ್ದೀವಿ. ಎಲ್ಲ ವಿಶಾಲವಾಗಿದೆ. ಇಲ್ಲಿ ಬೇಕಾದರೆ ಫುಲ್ ಓಪನ್ ಇರುತ್ತೆ. ಬೇಕಂದರೆ ಕವರ್ ಮಾಡ್ಕೋಬೋದು ಫುಲ್ಲು. ಇಲ್ಲೂ ಸೇಮ್ ಅಷ್ಟೇ, ಸೇಮ್ 3 ಫೀಟು ಗ್ಲಾಸ್ ಬರುತ್ತೆ. SS ಟಫನ್ ಗ್ಲಾಸು. ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಏರಿಯಾ. ಇದು ವಾಷಿಂಗ್ ಮಿಷಿನ್ ಏರಿಯಾ.